ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸಭೆಯಲ್ಲಿ ಶಾಸಕರ ಅರ್ಲಿ ಕಮಿಂಗ್ ಆಕ್ರೋಶ ವ್ಯಕ್ತವಾಗಿದೆ. ಸದನಕ್ಕೆ ಬೇಗ ಬಂದರೂ ಕೂಡ ತಮ್ಮ ಹೆಸರು ಉಲ್ಲೇಖವಾಗಿಲ್ಲ ಅಥವಾ ರಿಜಿಸ್ಟರ್ ಇಲ್ಲ ಅಂತ ಹೇಳಿ ಶಾಸಕರು ತಮ್ಮ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಸ್ಪೀಕರ್ ವಿರುದ್ಧ ಶಾಸಕ ಶರಣಗೌಡ ಕಂದಕೂರ್ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಸ್ಪೀಕರ್ ಏನು ಹೇಳಿದ್ರು ಇದು ಬಹಳ ಮುಖ್ಯ ಆಗುತ್ತೆ. AI ಕ್ಯಾಮ್ರಾ ಸುಳ್ಳು ಹೇಳೋದಿಲ್ಲ ಅಂಥೇಳಿ ಸ್ಪೀಕರ್ UT ಖಾದರ್ ಹೇಳಿದ್ದಾರೆ. ಬೇಗ ಬಂದ ಶಾಸಕರ ಪಟ್ಟಿ ಬಗ್ಗೆ ಸ್ಪೀಕರ್ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಬಂದಾಗ ಅಧಿಕಾರಿಗಳೇ ಇರಲಿಲ್ಲ ಅಂಥೇಳಿ ಶಾಸಕರು ಹೇಳಿದ್ದಾರೆ. ಸಮಯದ ದಾಖಲೆ ಬೇಕಿದ್ರೆ ಕೊಡುವೆ ಅಂತ ಈ ಸಂದರ್ಭದಲ್ಲಿ UT ಖಾದರ್ ಹೇಳಿದ್ದಾರೆ. ಒಟ್ಟಾರೆ ವಿಧಾನಸಭೆಯಲ್ಲಿ ಶಾಸಕರ ಅರ್ಲಿ ಕಮಿಂಗ್ ಆಕ್ರೋಶ ವ್ಯಕ್ತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸದನಕ್ಕೆ ಬೇಗ ಬಂದರೂ ಕೂಡ ಹೆಸರು ಯಾಕಿಲ್ಲ ಅಂತ ಹೇಳಿ ಶಾಸಕರು ಪ್ರಶ್ನೆ ಮಾಡಿದ್ದಾರೆ. 9/3/2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಸಿ ಪುಟ್ಟರಂಗ ಶೆಟ್ಟಿ, ಎಸ್ ಸುರೇಶ್ ಕುಮಾರ್, ಐಯುಲೆ ದುರ್ಯೋಧನ್, ಸಿದ್ದು ಸವದಿ, ಮಹೇಶ್ ತೆಂಗಿನಕಾಯ್, ಬಿಪಿ ಹರೀಶ್, TH ಶ್ರೀವಾಸ್ತವ್, ಸಿದ್ದು ಪಾಟೀಲ್, ಲತಾ ಮಲ್ಲಿಕಾರ್ಜುನ್, CC ಪಾಟೀಲ್, ಭೀಮಾ ನಟಿ ನಾಯಕ್, ವಿಠಲ್ ಸೋಮಣ್ಣ ಹಲಗಕರ್, ರಾಜ ವೇಣುಗೋಪಾಲ ನಾಯಕ್, ಅರಗ ಜಾನೇಂದ್ರ, GK ವೆಂಕಟೇಶ್ವರರೆಡ್ಡಿ, ಚನ್ನಬಸಪ್ಪ, ಸಿಮೆಂಟ್ ಮಂಜು, MT ಕೃಷ್ಣಪ್ಪ, BB ಚಿಮ್ಮನ್ಕಟ್ಟಿ, ಗುರುರಾಜ್ ಶೆಟ್ಟಿ, ಗಂಟಿಹೊಳೆ, ಶಾಂತನಗೌಡ DG, ಶರತ್ ಕುಮಾರ್ ಬಚ್ಚೇಗೌಡ. ನಿನ್ನೆ ಇವತ್ತದಲ್ಲ ಅಧ್ಯಕ್ಷರೇ, ನಿನ್ನೆ ನಾನು ಬೇಗ ಬಂದಿದ್ದೀನಿ, ಅಲ್ಲಿ ಹೇಳಿದ್ದೀನಿ ನಾನು ಬೇಗ ಬಂದಿದ್ದೀನಿ. ನನ್ನ ಹತ್ರ AI ಕ್ಯಾಮರಾ ಸಾಕ್ಷಿನೂ ನಮ್ಮ ಶಾಸಕರು ಇಲ್ಲಿದ್ದಾರೆ, ಪಾಲನವರು ಇದ್ದಾರೆ. ನಾನು ನಿನ್ನೆ ಮೇಡಮ್ಗೆ ಹೇಳಿದ್ದೀನಿ, ಬೆಳಿಗ್ಗೆನೆ ಬಂದು ಮೇಡಮ್ ನಿನ್ನೆ ನಿಮ್ಗೆ ಹೇಳಿದ್ದೀನಿ ನಾನು. ಆಯ್ತು. ಆಮೇಲೆ ಇವತ್ತು ಬೇಗ ಬಂದೆ ಅಂತಂದ್ರೆ ಮೇಡಮ್ಗೆ ಹೇಳಿದ್ದೀನಿ. ಒಂದ್ ಸೆಕೆಂಡ್. ಬಾಲಣ್ಣವರೇ, ಸಾಕ್ಷಿ ನೀವೇ ಇದ್ದೀರಿ. ಬಾಲಣ್ಣವರೇ ನಮ್ ಸೀನಿಯರ್ ಸಾಕ್ಷಿ ಇದ್ದೀರಿ, ನೀವು ಮಾತಾಡ್ಬೇಕು. ಸುನೀಲ್ ಮೇಡಮ್ ನಿನ್ನೆ ಬಂದು ಹೇಳಿದ್ದೆ ತಾನೇ, ನಾನು ಬೇಗ ಬಂದಿದ್ದೀನಿ ಅಂತ ಬರ್ಸಿದ್ದೀನಿ. ಇವತ್ತು ಬೇಗ ಬಂದಿದ್ದೀನಿ. ಆಯ್ತು, ಒಂದ್ ಸೆಕೆಂಡ್. ಆಯ್ತು, ಒಂದ್ ಸೆಕೆಂಡ್. ಈಗ ನೀವು ಹೇಳಿದಿರಲ್ಲ, ಏನು ಟೆನ್ಷನ್ ಮಾಡಬೇಡಿ. ಅಲ್ಲಿ AI ಕ್ಯಾಮರಾ ಇದೆ, ಯಾವ ಟೈಮ್ಗೆ ಎಷ್ಟು ಗಂಟೆಗೆ ಎಷ್ಟು ನಿಮಿಷಕ್ಕೆ ತಾವು ಬಂದಿರ ಅಂತೇಳಿ ಪಟ್ಟಿದೆ. ಅದು ಹೆಚ್ಚು ಕಮ್ಮಿ ರೆಕ್ಟಿಫೈ ಮಾಡಿ ಕೊಡುವ. ಸೆಕೆಂಡ್ ಬರ್ತಾ ಅದರಲ್ಲಿ. ಈಗ ಪ್ರಶ್ನೋತ್ತರ. ಕೃಷ್ಣಮೂರ್ತಿ ಯಾರ್? ಸೈಲೆಂಟ್. ಮಾನ್ಯ ಅಧ್ಯಕ್ಷರೇ, ಬಾಲಕೃಷ್ಣ, 1353ನೇ ಪ್ರಶ್ನೆಯನ್ನ ಮಾನ್ಯ ಗೌರವಾನ್ವಿತ ಸಣ್ಣ ನೀರಾವರಿ ಸಚಿವರನ್ನ ಕೇಳಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗೌಡಹಳ್ಳಿ ಗ್ರಾಮ ಬಳಿ ಹರಿಯುವ ದೊಡ್ಡಹಳ್ಳದಲ್ಲಿ 2 ಚೆಕ್ ಡ್ಯಾಮ್ ಹಾಗೂ ಯಗ್ವಾಡಿ ಗ್ರಾಮದ ಬಳಿ ಹರಿಯುವ ಹೆಪ್ಪಾಳದಲ್ಲಿ 1 ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿ ವಿಷಯದಲ್ಲಿ ವಿಶೇಷ ಘಟಕ ಯೋಜನೆಯ ಅಡಿಯಲ್ಲಿ ಕೈಗೊಳ್ಳುವ ಪ್ರಸ್ತಾವನೆ ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾನು ಪ್ರಶ್ನೆಯನ್ನು ಕೇಳಿದೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸಚಿವರಾದಂಥ ಮಾನ್ಯ ಬೋಸರಾಜ್ ಸಾಹೇಬರು ಈ ಕಾಮಗಾರಿಯ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಈ ಕಲ್ಯಾಣ ಕಾರ್ಯಕ್ರಮದಲ್ಲಿ ಸುಮಾರು 300 ಲಕ್ಷ ಮೊತ್ತದಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಅನುಮೋದನೆ ನೀಡಲಾಗಿದೆ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಕ್ಷೇತ್ರದ ಜನತೆ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಗೌರವವನ್ನು, ಅಭಿನಂದನೆಯನ್ನು, ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ.